ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜನನಿ ಲೋಕೇಶ್. ಸೊ ಎಷ್ಟೊಂದು ದಿನ ಆದ್ಮೇಲೆ ಐ ಆಮ್ ಬ್ಯಾಕ್ ವಿತ್ ಅ ಫ್ಯಾಮಿಲಿ ವ್ಲಾಗ್. ಎಸ್, ಇವತ್ತು ನಾನೊಂದು ಫ್ಯಾಮಿಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಎಲ್ರಿಗೂ ಎಲ್ಲದಕ್ಕೂ ಮುಂಚೆ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವತ್ತೇನು ಸ್ಪೆಷಲ್ ವಿಡಿಯೋ ಮಾಡ್ತಾರಂದ್ರೆ, ಇವತ್ತು ನಾವು ನಮ್ಮ ಡ್ಯಾಡಿ ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ವಿ. ಎಸ್, ಸೊ ನಾವು ಆ್ಯಕ್ಚುಲಿ ಬಂದು ತುಮಕೂರವರು. ಸೊ ನಾನು ನಿಮಗೆ ನಮ್ಮ ಡ್ಯಾಡಿ ಊರನ್ನ ತೋರಿಸ್ತೀನಿ ಆಯಿತಾ ಇವತ್ತು. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಹೋಗಿ ಆಲ್ರೆಡಿ 2 ಇಯರ್ಸ್ ಮೇಲೆ ಆಗಿದೆ. ಸೊ ಹೋಗೋಣ, ನಾನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಓಕೆ, ಬೇಗ ರೆಡಿ ಆಗ್ತೀನಿ. ಫಸ್ಟ್ ನಾನೀಗ ಸ್ಕಿನ್ ಕೇರ್ ಮಾಡಿ ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್. ಸೊ ಸ್ಕಿನ್ ಕೇರ್ ಮಾಡಿ ಬೇಗ ಪೂಜೆ ಮಾಡಬೇಕು. ಆ್ಯಕ್ಚುಲಿ ನಿಮ್ಗೆ ಗೊತ್ತಾ, ನಾವು ಬಂದು ತುಮಕೂರವರು. ನಿಮ್ಗೆ ಅವಾಗೆ ಹೇಳೋದು ಮರ್ತೋದೆ ಏನು ಅಂತ. ಎಸ್, ನಾವು ಬಂದು ತುಮಕೂರವರು. ಅಂದರೆ ನಮ್ಮ ಡ್ಯಾಡಿ ನೇಟಿವ್ ಬಂದು ತುಮಕೂರು. ಡ್ಯಾಡಿಗೆ ಇಲ್ಲಿ ಜಾಬ್ ಸಿಕ್ಕಿರೋದ್ರಿಂದ ನಾವು ಇಲ್ಲೇ ಸೆಟಲ್ ಆಗಿದ್ವಿ, ಅಂದರೆ ದೇವನಹಳ್ಳಿಯಲ್ಲಿ. ಸೊ ನಾನಿವತ್ತು ನಿಮಗೆಲ್ಲ ನಮ್ಮ ಡ್ಯಾಡಿ ಮನೆ, ನಮ್ಮ ಡ್ಯಾಡಿ ಊರು, ನಮ್ಮ ಡ್ಯಾಡಿ ಓದಂಥ ಕಾಲೇಜ್ ಎಲ್ಲ ತೋರಿಸ್ತೀನಿ. ಸೊ ರಾಮನವಮಿ ಹಬ್ಬಕ್ಕೆ ನಾವು ನಮ್ಮ ಕಡೆ ದೊಡ್ಡವ್ರಿಗೆ ಪೂಜೆ ಮಾಡುವಂಥ ಒಂದು ಪ್ರಾಕ್ಟೀಸ್ ಇದೆ. ಸೊ ನಮ್ಮ ಡ್ಯಾಡಿ ಅವ್ರ ಡ್ಯಾಡ್ ಆ್ಯಂಡ್ ಮಾಮ್ಗೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಅಲ್ಲಿಗೆ. ಸೊ ಯಾ, ಬೇಗ ಬೇಗ ಹೋಗೋಣ. ಆ್ಯಂಡ್ ನನ್ನ ಔಟ್ಫಿಟ್ ಇಷ್ಟೇ ತೋರಿಸ್ತೀನಿ. ಯಾ, ನನ್ನ ಔಟ್ಫಿಟ್ ಇದ್ರ ಮೇಲೆ ಒಂದು ಜೀನ್ಸ್ ಹಾಕಿದ್ದೀನಿ. ಬಿಕಾಸ್ ಸಮ್ಮರ್ ಆಗಿರೋದ್ರಿಂದ ಟೋಟಲಿ ಇಷ್ಟೇ ಸಾಕು ಅಂತ. ನಾನು ಫ್ರೀ ಆಗಿದ್ರೆ ನನಗೆ ಕಂಫರ್ಟಬಲ್ ಅನಿಸೋದು. ಸೊ ಸ್ಕಿನ್ ಕೇರ್ ಮುಗೀತು. ಬೇಗ ಬಿಂದಿ ಇಟ್ಟು ಕುಂಕುಮ ಇಟ್ಟು ಬಳೆ ಹಾಕಿ ಪೂಜೆ ಮಾಡಿ ಆಮೇಲೆ ರೆಡಿ ಆಗೋಣ. ಇವತ್ತು ಜಾಸ್ತಿ ಮೇಕಪ್ ಹಾಕೋದು ಬೇಡ, ಬಿಕಾಸ್ ಸಮ್ಮರ್. ಸೊ ಓಕೆ, ಬಿಂದಿ ಇಡ್ತೇನೆ. ಸೊ ನಾನು ಪೂಜೆ ಮಾಡಬೇಕಾದ್ರೆ ಬ್ಲ್ಯಾಕ್ ಬಿಂದಿ ಇಡಲ್ಲ ನಾನು. ಆ್ಯಕ್ಚುಲಿ ಯೂಶ್ವಲಾಗಿ ನಾನು ಬರೀ ಬ್ಲ್ಯಾಕ್ ಬಿಂದಿನೇ ಇಡ್ತೀನಿ. ಬಟ್ ಪೂಜೆ ಟೈಮಲ್ಲಿ ಮಾತ್ರ ಮೆರೋನ್ ಇಡ್ತೀನಿ. ಅದೊಂದು ಏನಂತಾರೆ, ನಮ್ಮ ಮನೆಯ ಒಂದು ನಂಬಿಕೆ, ಏನು ಬೇಕಾದ್ರೂ ಅಂದ್ಕೊಳ್ಳಿ. ಬಿಂದಿ ಆಯಿತು. ಕುಂಕುಮ ಇಟ್ಟು ಬಳೆ ಹಾಕಿ ಪೂಜೆ ಮಾಡೋಣ. ಓಕೆನಾ? ಫಸ್ಟು, ಆಮೇಲೆ ರೆಡಿ ಆಗೋಣ. ಓಕೆ, ಬಾಯ್. ಈಗ ಪೂಜೆ ಮಾಡೋಣ. ನಾನು ನಿಮಗೆ ನಮ್ಮ ದೇವ್ರ ಮನೆನ ತೋರಿಸ್ತೀನಿ. ಓಕೆನಾ? ಸೊ ಈಗ ಎಲ್ಲ ಹೂವು ಎತ್ತಿ ಪೂಜೆ ಮಾಡಬೇಕು. ಆ್ಯಂಡ್ ಅದು ನಮ್ಮ ವೇಟ್ ಒಂದು ನಿಮಿಷ. ಅದು ನಮ್ಮ ಪ್ರೀತಿಯಿಂದ ಸ್ಕ್ರಿಪ್ಟು. ಅದನ್ನು ದಿನ ಇಟ್ಟು ಪೂಜೆ ಮಾಡ್ತಾನೇ ಇದ್ದೀನಿ. ಸೊ ಇವತ್ತು ಅದಕ್ಕೆ ಪೂಜೆ ಮಾಡೋಣ, ರಾಮನವಮಿ ಅಂತ. ಟೂ ಎಕ್ಸೈಟೆಡ್ ದಟ್ ನಮ್ಮದೇ ಒಂದು ಶಾರ್ಟ್ ಮೂವಿ ಬರ್ತಾ ಇದೆ ಅಂತ. ಆ್ಯಂಡ್ ಥ್ಯಾಂಕ್ ಯು, ನಿಮ್ಮ ಎಲ್ಲ ಸಪೋರ್ಟ್ ಚೆನ್ನಾಗಿದೆ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಮೂವಿ ರಿಲೀಸ್ ಆದಮೇಲೂ ಅಷ್ಟೇ ಎಲ್ಲ ಮೂವಿನ ನೋಡಿ. ಆ್ಯಂಡ್ ಯಾ, ನಮ್ಮ ಜಿಂಕ್ಸ್ ಅಡ್ಡ ಪೇಜ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಕೂಡ ಇವತ್ತೇ ಕ್ರಿಯೇಟ್ ಮಾಡ್ತೀನಿ. ಸೊ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಯಾ, ಮುಂದೆ ನೋಡೋಣ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು, ನಮಗೂ ಒಳ್ಳೇದು ಮಾಡಲಿ. ಅಷ್ಟೇನೆ. ಓಕೆ, ಪೂಜೆ ಮಾಡೋಣ ಬನ್ನಿ. ಸೊ ಈಗ ಬೇಗ ಹೋಗಿ ರೆಡಿ ಆಗೋಣ. ಓಕೆ, ಬೇಗ. ಸೊ ಹಾಯ್, ವೆಲ್ಕಮ್ ಬ್ಯಾಕ್. ಸೊ ನಾನು ರೆಡಿ ಆಗಿದ್ದು ಆಯಿತು. ಈಗ ಹೊರಡೋ ಅಂತ ಸಮಯ, ಬೇಗ ಹೋಗೋಣ. ಬಿಕಾಸ್ ನಾನು ಬೇಗ ಬರಲೇಬೇಕು ಬೇಗ, ಯಾಕಂದರೆ ನನಗೆ ಸಂಜೆ ಕೆಲಸ ಇದೆ. ಸೊ ಫೈನಲ್ ಆಗಿ ನಾನು ಈ ಥರ ರೆಡಿ ಆಗಿದ್ದೀನಿ. ಟ್ಯಾಬ್ಲೆಟ್ಸ್ ಬೇರೆ ತಗೋತಾ ಇದ್ದೀನಿ ನಾನು. ಓಕೆ, ಲೆಟ್ಸ್ ಗೋ. ಸೊ ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತೊಂದು ಅದ್ಭುತ ನಡೀತೀವಿ ಗೊತ್ತಾ. ನಮ್ಮ ಸೈರ ನಮ್ಮ ಮಮ್ಮಿ ಮೇಲೆ ಕುತ್ಕೊಂಡಿದ್ವಿ ಇಷ್ಟೊತ್ತು. ಇವಾಗ ಲೋಡ್ ಮಾಡಿಬಿಟ್ಲು ನಮ್ಮ ಮಮ್ಮಿ. ಅವಳನ್ನ ಮುಟ್ಟೋದೇ ಇಲ್ಲ. ಅಯ್ಯೋ ದೇವ್ರೆ, ಇದು ಆ್ಯಕ್ಚುಲಿ ನಮ್ಮ ಅಕ್ಕ ಇರಬೇಕಾಗಿತ್ತು, ಹರ್ಷಿತಾ, ಇದು ನೋಡೋಕ್ಕೆ. ಓಕೆ, ಹೋಗೋಣ. ವೆಲ್ಕಮ್ ಬ್ಯಾಕ್. ಸೊ ಈಗ ನಾವು ಹಾಸ್ಪಿಟಲಿದ್ದೀವಿ. ಪೂಜೆ ಸಾಮಾನು ತಗೊಂಡು ಅಂತ ಹೇಳ್ತಿದ್ವಿ. ಸೊ ಹಾಯ್, ಈಗ ಹೋಗೋಣ. ಹೈ, ವೆಲ್ಕಮ್ ಬ್ಯಾಕ್. ಸೊ ಈಗ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೀವಿ. ಇನ್ನು ನಮ್ಮ ಊರಿಗೆ ಹೋಗಿಲ್ಲ, ಇನ್ನೂ ಒಂದು 5 ಕಿಲೋಮೀಟರ್ಸ್ ಏನೋ ಇದೆ. ಬಟ್ ಇಲ್ಲಿಂದ ಪಾನಕ ಮಜ್ಜಿಗೆ ಎಲ್ಲ ಮಾಡಿಕೊಂಡು ನಾವು ನಮ್ಮೂರಿಗೆ ಹೊರಡ್ತೀವಿ. ಸೊ ಯಾ, ಓಕೆ, ಆಮೇಲೆ ಸಿಗ್ತೀವಿ. ನಾವಾಗ ರೀಚ್ ಆಗಿದ್ದೀರಿ. ಅಭಿನ್ ಬರ್ತಾನ, ಅದಕ್ಕೆ ಹೊಗಳ್ತಾ ಇತ್ತು. ಇದು ನಮ್ಮ ದೊಡ್ಡಮ್ಮ.
ಹೈ, ನಾವು ರೀಚ್ ಆಗಿದ್ದೀವಿ. ಸೊ ಇದು ನಮ್ಮ ಡ್ಯಾಡಿ ಅವರ ಊರು. ಅಂದರೆ ಮನೆ ಹತ್ರ ಇನ್ನೂ ಹೋಗಿಲ್ಲ. ಹಾಂ, ಮನೆ ಹತ್ರ ಇನ್ನೂ ಹೋಗಿಲ್ಲ. ನೋಡೋಣ ಆಮೇಲೆ. ನನಗೆ ಲೇಟ್ ಆಗಿಬಿಟ್ಟಿದೆ. ನೋಡೋಣ, ಹೋದರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲ. ಇದು ನಮ್ಮ ಡ್ಯಾಡಿ ಅವರ ಊರು. ಅಂದರೆ ಇದು ನಮ್ಮ ಪ್ರಾಪರ್ಟೀಸ್ ಅಷ್ಟೇ. ಅಂದರೆ ಮನೆ ಹತ್ರ ಇನ್ನೂ ಹೋಗಿಲ್ಲ, ಆಮೇಲೆ ಹೋಗ್ತೀನಿ. ಹೋಗೋದು ಡೌಟ್ ಅನಿಸ್ತಾ ಇದೆ, ಯಾಕಂದರೆ ಆಲ್ರೆಡಿ ಲೇಟ್ ಆಗೋಯ್ತು. ನಂಗೆ 6 o'clockಗೆ ಲಾಗಿನ್ ಇದೆ. ಸೊ ನೋಡೋಣ, ಹೋದರೆ ಅಲ್ಲೂ ವೀಡಿಯೋ ಮಾಡ್ತೀನಿ. ಓಕೆನಾ? ನಮ್ಮ ಸೈರಾ ಅವ್ರಿಗೆ ನಿಲ್ಸೋಕೆ ಅಲ್ಲಿ ಜಾಗ ಇಲ್ಲ, ಅದಕ್ಕೆ ಮ್ಯಾಟ್ ತಂದಿದ್ದೀರ, ಅದ್ರ ಮೇಲೆ ಹಾಕಿಬಿಟ್ಟು ಅವಳನ್ನ ನಿಲ್ಸೋಣ ಅಂತ. ಇಲ್ಲಿ ಪೂಜೆ ಮಾಡಿಕೊಂಡು ಹೋಗೋದು. ಇದೊಂಥರ ಕಾಡು ಥರ ಇದೆ. ಪೂರ್ತಿ ತೋರಿಸೋಣ ಅಂದರೆ ಟೈಮ್ ಇಲ್ಲ ಇವತ್ತು. ಇಲ್ಲಿಗೆಲ್ಲ ಬರೋಕ್ಕೆ ಆಗ್ತಿರ್ಲಿಲ್ಲ ಮೊದಲು, ಇವಾಗೆಲ್ಲ ಒಂದು ಸ್ವಲ್ಪ ದಾರಿ ಮಾಡಿದ್ದಾರೆ. ಇದೇ ನಮ್ಮ ಡ್ಯಾಡಿ ಅವರ ಊರು. ಕಾಡು ಮಧ್ಯದಲ್ಲಿ ಇದ್ದಂಗಿದೆ. ಅಲ್ಲಿಂದ ನಾವು ಬಂದಿದ್ದು, ಅಲ್ಲಿಗೆ ಹೋಗ್ಬೇಕು. ನಮ್ಮ ಮನೆ ಅಲ್ಲಿದೆ. ಅಷ್ಟು ಪೂಜೆ ಮಾಡೋಣ. ಪೂಜೆ ಮಾಡಿ ಆಮೇಲೆ ನೋಡೋಣ. ಅವಳಿಗೆ ಮ್ಯಾಟ್ ತೊಗೊಂಡಿದ್ದೀನಿ, ಮ್ಯಾಟ್ ಹಾಕ್ತೀನಿ. ನೋಡೋಣ ಅವಳು ಅದ್ರ ಮೇಲೆ ನಿಲ್ತಾಳು, ಓಡೋಗ್ತಾಳು, ಗೊತ್ತಿಲ್ಲ. ಬನ್ನಿ ಹೋಗೋಣ. ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದೇ ನಮ್ಮ ಡ್ಯಾಡಿ ಅವರ ಅಪ್ಪ ಅಮ್ಮ ಇರುವಂಥ ಜಾಗ. ಸೊ ಪೂಜೆ ರೆಡಿ ಮಾಡಿದ್ಮೇಲೆ ಪೂಜೆ ಮಾಡಿ ಹೋಗೋಣ. ನೋಡಿ, ಎಲ್ಲಿ ಕರ್ಕೊಂಬಂದು ನನ್ನ ಡ್ಯೂಟಿ ಇದು. ಅದೆಷ್ಟೊತ್ತರೆಗೂ ಹಿಂಗಿರ್ತಾಳೋ ಗೊತ್ತಿಲ್ಲ. ನೋಡು, ಏನು ತಿಂದರೆ ಹೊಡಿತೀನಿ. ಇವಾಗ ನಮ್ಮ ದೊಡ್ಡಪ್ಪ ಹತ್ರ ಹೋಗ್ತಾ ಇದ್ದೆ. ಮನೆ ಎಲ್ಲಿರೋದು ದೊಡ್ಡಮ್ಮ? ಇಲ್ಲಿ ತಾನೇ ಎದುರುಗಡೆಗೆ ಮನೆ? ಹಾಂ, ಇಲ್ಲಿ ಎದುರುಗಡೆಗ? ಇಲ್ಲಿ ಚಿಮ್ನಿ ಒಲೆ. ಹಾಂ, ಚಿಮ್ನಿ ಒಲೆ ಬಿಟ್ಟು ಇತ್ತ ಹಿಂದಕ್ಕೆ. ಹಿಂಗೈತೆ ನೋಡಕ್ಕೆ ಭಯ ಆಗ್ತೈತೆ. ಭಯ ಆಗ್ತೈತ? ಯಾವ್ದಾನ ಟೈಗರ್ ಲಯನ್ಗಳೆಲ್ಲ ಬಂದ್ಬಿಟ್ರೆ? ಹಿಂಗೆಲ್ಲ ಇರಲಿಲ್ಲ. ಮತ್ತೆ ಇದೆಲ್ಲ ಬೆಳ್ಕೊಂಡಿರ್ಲಿಲ್ಲ. ಯಾಕೆ ಹಿಂಗೆ ಬೆಳೆಸಿದ್ದೀರೇ? ಬರೋದು ಯಾವ ಕಾಲಕ್ಕೆ? ಯಾಕೆ ಹಿಂಗೆಲ್ಲ ಬೆಳೆದ್ಬಿಟ್ಟೈತೆ? ಮುಂಚೆ ಹಿಂಗೆಲ್ಲ ಇರಲಿಲ್ಲ ಅಲ್ವಾ? ಇದು ಕೊಟ್ಟಿಲ್ಲ ಮನೆ ಮರಗಳೆಲ್ಲ ಇವು. ಮ್ಯಾಂಗೋಸ್ ನೋಡಿ, ನಮ್ಮ ಡ್ಯಾಡಿ ಹುಟ್ಟಿ ಬೆಳೆದಂಥ ಊರು. ಯಾವುದು ಊರ ಹೆಸರು ಹೇಳಿಲ್ಲಲ್ಲ ನಾನು. ಊರ ಹೆಸರು ಕೊಚ್ಚಂಗಿಪಾಳ್ಯ ಅಂತ. ತುಮಕೂರಿಂದ ಎಷ್ಟು ಕಿಲೋಮೀಟರ್ಸ್ ಅಂತ ನಂಗೆ ಗೊತ್ತಿಲ್ಲ ಗೈಸ್, ಆಚೆ. ಸೊ ಕೊಚ್ಚಂಗಿಪಾಳ್ಯ ಅಂತ ಊರ ಹೆಸರು. ಸೊ ಮದುವೆ ಆದಮೇಲೆ ನಮ್ಮ ಡ್ಯಾಡಿಗೆ ದೇವನಹಳ್ಳಿಯಲ್ಲಿ ಕೆಲಸ ಸಿಕ್ಕಿತ್ತು. ಅದು ನಮ್ಮ ಮಮ್ಮಿ ಅವರು. ಅಲ್ಲಿ ಕೆಲಸ ಸಿಕ್ತು ಅಂತ ಅಲ್ಲೇ ಸೆಟಲ್ ಆಗಿಬಿಟ್ರಿ. ಸೊ ಇಲ್ಲಾಂದರೆ ನಾನು ಈ ಊರಲ್ಲಿ ಇರ್ತಾಯಿದ್ದೆ ಇವಾಗ. ಡ್ಯಾಡಿ ಮಮ್ಮಿ ಅವ್ರು ಅಲ್ಲಿ ಸೆಟ್ಲ್ ಆಗಿರಲಿಲ್ಲ, ನಾನು ಈ ಊರಲ್ಲಿ ಇರ್ತಾಯಿದ್ದೆ. ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಅಂದರೆ ಫುಲ್ ನೇಚರ್, ಫುಲ್ ಗ್ರೀನರಿ. ನೀವು ಯಾವುದೇ ಕಡೆ ನೋಡಿದ್ರು ಗ್ರೀನರಿನೇ. ಮೈ ಗಾಡ್. ಓಕೆ, ಈಗ ನಮ್ಮ ದೊಡ್ಡಪ್ಪ ಪೂಜೆ ಮಾಡಬೇಕು. ಇನ್ನು ನಮ್ಮ ಡ್ಯಾಡಿಯವ್ರ ತಾತ ಅಜ್ಜಿಗೆ ಪೂಜೆ ಮಾಡಬೇಕು. ನಮ್ಮ ಡ್ಯಾಡಿಯವರ ತಾತ ಅಜ್ಜಿಗೆ, ಅಂದರೆ ಅವರ ಅಪ್ಪ ಅಮ್ಮಗೆ, ಮತ್ತು ನಮ್ಮ ದೊಡ್ಡಪ್ಪಂಗೆ ಪೂಜೆ ಮಾಡಬೇಕು. ಎಲ್ಲ ಮುಗಿಸ್ಕೊಂಡು ಹೊರಡೋದು ಒಂದೊಂದೇ. ಆಮೇಲೆ ನನಗೆ 6 ಗಂಟೆಗೆ ಶಿಫ್ಟ್ ಬೇರೆ. ನೋಡೋಣ ಏನಾಗುತ್ತೆ. ನೋಡಿ ನಮ್ಮ ಡ್ಯಾಡಿ ಫುಲ್ ಖುಷು. ಇಲ್ಲಿ ನೋಡಿ, ಅವಳಿಗೆ ಅವಳು ವಾಟರ್ ಬಾಟಲ್ನ ಕಾರಲ್ಲೇ ಬಿಟ್ಟು ಬಂದ್ರಿ. ಸಾಕು ಸಾಕಂತೆ ಕೈ ತೊಳ್ಕೊಂಬಿಡು. ನೀನು ಫುಲ್ ಖುಷಿಯಾಗಿದೆಯಾ ಡ್ಯಾಡಿ ನಿಮ್ಮೂರಿಗೆ ಬಂದಿರೋದಕ್ಕ? ಖುಷಿನೇ ಅಂತ. ನನ್ನ ತವ್ರ ಮನೆ ಖುಷಿ ಆಗಲ್ಲ. ಅಯ್ಯೋ ಹುಡುಗರ್ಗೂ ತವ್ರ ಮನೆ ಇರ್ತೈತೆ ಅವ್ರಿಗೆ. ಆಮೇಲೆ ಅಲ್ಲಿ ಮನೆ ಹತ್ರ ಹೋಗೋಣ. ಏನೋ ಹುಡುಗಿಯರಿಗೆ ಮಾತ್ರ ತವ್ರ ಮನೆ ಇರೋದು, ಹುಡುಗರಿಗೆ ತವ್ರ ಮನೆ ಇಲ್ಲ. ಕೂತೋ ಬೇಬಿ ಅಲ್ಲೇ ನಾನು ಕೂತ್ಕೊಂಡು